ಹಾಯ್, ಹೆಲೋ, ಹೇಗಿದ್ದೀರೆಲ್ಲರೂ? ಇವತ್ತು ನಾವು ಬೆಂಗಳೂರಿನಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವ ಎಲಿಫೆಂಟ್ ಕ್ಯಾಂಪ್ ಮತ್ತು ಟ್ರೀ ಪಾರ್ಕಿಗೆ ಹೋಗೋಣ. ನಾವಿಲ್ಲಿ ಹೋದರೆ ಎಲಿಫೆಂಟ್ಗೆ ಆಹಾರ ನೀಡೋದು, ಅದನ್ನು ಸ್ನಾನ ಮಾಡಿಸೋದು ಎಲ್ಲ ನೋಡ್ಬೋದು. ಇಲ್ಲಿಂದಲೇ ಎಂಟ್ರಿ ಆದ ನಂತರ ನಾವು ಕಾರ್ ಪಾರ್ಕಿಂಗ್ ಮಾಡಬೇಕು. ಮತ್ತು ಪ್ರವೇಶ ಶುಲ್ಕ ಉಂಟು ಇಲ್ಲಿ. ಬೆಳಿಗ್ಗೆ 9ರಿಂದ 11 ಮತ್ತು ಸಂಜೆ 4ರಿಂದ 6 ಗಂಟೆಗಳ ತನಕ ದರ್ಶನ ಅವಕಾಶ. ಈ ಎಲಿಫೆಂಟ್ ಕ್ಯಾಂಪ್ ಆಗಸ್ಟ್ 2022 ಆರಂಭವಾಯಿತು. ಸುಮಾರು 40 ಎಕರೆ ಅರಣ್ಯ ಪ್ರದೇಶದಲ್ಲಿ ಸ್ಥಾಪಿಸಲಾಗಿದ್ದು ಹಾರಂಗಿ ನದಿಯ ಭಾಗದಲ್ಲಿದೆ. ಇಲ್ಲಿಂದ ಸುಮಾರು 15ರಷ್ಟು ಆನೆಗಳನ್ನು ದುಬಾರೆ ಕ್ಯಾಂಪ್ನಿಂದ ವರ್ಗಾಯಿಸಲ್ಪಟ್ಟಿದೆ. ಇಲ್ಲಿ ಎಲಿಫೆಂಟ್ನೊಂದಿಗೆ ನಿಕಟವಾದ ಸಂಪರ್ಕ, ಅವರ ಸ್ನಾನ ಮಾಡೋದು, ಆರೈಕೆ, ಆಯಿಲ್ ಹಚ್ಚೋದು, ಆಹಾರ ನೀಡೋದು ಎಲ್ಲವನ್ನು ನಾವು ಹತ್ತಿರದಿಂದ ನೋಡ್ಬೋದು. ಗೇಟ್ ಒಳಗಡೆ ಬಂದ ಕೂಡಲೇ ಗಾಡಿ ಉಂಟು, ಅದರಲ್ಲಿ ಕರ್ಕೊಂಡು ಹೋಗ್ತಾರೆ. ಒಬ್ಬರಿಗೆ 30 ರೂಪಾಯಿ ಟಿಕೆಟ್ ಮಾಡ್ತಾರೆ. ಬೇಕಾದರೆ ಅದರಲ್ಲಿ ಹೋಗ್ಬೋದು, ಇಲ್ಲದಿದ್ದರೆ ವಾಕಿಂಗ್ ಮಾಡಿಕೊಂಡು ಹೋಗ್ಬೋದು. 1 ಕಿಲೋಮೀಟ್ರಷ್ಟು ಉಂಟು. ಸೈಡಲ್ಲಿ ಹಸಿರು ತೋಟ, ನೀರು ಎಲ್ಲ ನೋಡಿಕೊಂಡು ಜಾಸ್ತಿ ಎಲ್ಲರೂ ನಡ್ಕೊಂಡೇ ಹೋಗ್ತಾರೆ. ಮಕ್ಕಳಿಗೆ ಆಡಲಿಕ್ಕೆ ಪಾರ್ಕ್ ಥರ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ವೆದರ್ ತುಂಬ ಕೂಲಾಗಿರೋದ್ರಿಂದ ನಡ್ಕೊಂಡು ಹೋಗೋದು ಗೊತ್ತೇ ಆಗೋದಿಲ್ಲ, ತುಂಬ ಖುಷಿ ಆಗ್ತದೆ. ಇಲ್ಲಿ ಸನ್ಸೆಟ್ ವ್ಯೂ ಪಾಯಿಂಟ್ ಸಹ ಇದೆ. ಇಲ್ಲಿ ತನಕ ಗಾಡಿ ತಂದು ಬಿಡ್ತಾರೆ. ಅಷ್ಟೊತ್ತಿಗೆ ನಾವು ನಡ್ಕೊಂಡು ಬಂದ್ವಿ. ಇಲ್ಲಿ ವಾಟರ್ ಬೋಟಿಂಗ್ ಎಲ್ಲ ಇದೆ. ಅದರ ವಿಡಿಯೋವನ್ನು ನಾನು ನೆಕ್ಸ್ಟ್ ಹಾಕ್ತೇನೆ. ಈ ಕ್ಯಾಂಪ್ ಕರ್ನಾಟಕದ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಹಾರಂಗಿ ಅಣೆಕಟ್ಟಿನ ಭಾಗದಲ್ಲಿದೆ. ಸುಮಾರು 40 ಎಕರೆ ಅರಣ್ಯ ಪ್ರದೇಶದಲ್ಲಿ ಸ್ಥಾಪಿಸಲಾಗಿದೆ. ಇಲ್ಲೇ ಪಾರ್ಕ್ ಮಧ್ಯದಾಗಿ ನಾವು ಹೋಗಬೇಕು. ತುಂಬ ಗಾಳಿ ಬೀಸ್ತಾ ಉಂಟು. ವೆದರೆಲ್ಲ ತುಂಬ ಕೂಲಾಗಿ ನಡ್ಕೊಂಡು ಹೋಗಲಿಕ್ಕೆ ಖುಷಿಯಾಗ್ತದೆ. ನೋಡಿ, ಎಲಿಫೆಂಟ್ ದೂರದಲ್ಲಿ ಕಾಣ್ತಾ ಉಂಟು. ತುಂಬ ಜನ ಸೇರಿದ್ದಾರೆ. ಅದಕ್ಕೆ ಫುಡ್ ತಿನ್ನಿಸ್ಲಿಕ್ಕೆಲ್ಲ ಫೀಡಿಂಗ್ ಅಂತ ಹೇಳ್ತಾ ಇರ್ತಾರೆ. ನಾವು ಕೊಡೋದಾದರೆ ಅವರೇ ಕೊಡ್ತಾರೆ ಫುಡ್ ಅದರದ್ದು. ಅದರ ಸೊಂಡಿಲಲ್ಲಿ ನಾವು ಇಟ್ಟರಾಯಿತು. ಏಕದಂತ ರಾಮ ವಿಜಯ ಅಂತ 3 ಆನೆಗಳನ್ನು ಇಲ್ಲಿ ನಾವು ಕಾಣ್ಬೋದು. ಹತ್ತಿರದಲ್ಲಿರುವ ಹಾರಂಗಿ ನದಿಯ ಜಲಾಶಯದಿಂದ ಪ್ರಕೃತಿಯ ಸೌಂದರ್ಯ ಹೆಚ್ಚಾಗಿದೆ. ನಾವು ಫೀಡ್ ಮಾಡಿಸಿಲ್ಲ, ಸುಮ್ಮನೆ ಅದನ್ನು ನೋಡಿ ಫೋಟೋ ತೆಗೆದುಕೊಂಡು. ಬೆಳಿಗ್ಗೆ 9ರಿಂದ 11, ಸಂಜೆ 4ರಿಂದ 6ರವರೆಗೆ ಮಾತ್ರ ಈ ಆನೆಗಳ ದರ್ಶನವನ್ನು ಪಡೆಯಬಹುದು. ನಂತರ ಇದನ್ನು ಅವರು ಕರ್ಕೊಂಡು ಹೋಗ್ತಾರೆ. ಮಕ್ಕಳೊಂದಿಗೆ, ಫ್ಯಾಮಿಲಿಯೊಂದಿಗೆ ರಜೆಯ ಸಂತೋಷವನ್ನು ಕಳೆಯಲು ಇದು ಉತ್ತಮ ಸ್ಥಳವಾಗಿದೆ. ಆಗಾಗ್ಗೆ ಬರುವ ತುಂತುರು ಮಳೆ, ಬಿಸಿಲು, ಅದೇ ರೀತಿ ಚಳಿಯಿಂದ ತುಂಬಿದ ಗಾಳಿ ಪ್ರಕೃತಿಯ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚು ಮಾಡಿದೆ. ಇಂತಹ ಸುಂದರವಾದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೇನೆ. ಇನ್ನಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್ ಬಾಯ್.